ನಮಸ್ತೆ. ನಾನು ಎಸ್ ಉಮೇಶ್‌ರವರ ಕಾಶ್ಮೀರಿ ಡೈರಿ ಅನ್ನೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೆ. ಅಂದರೆ ನಾನು ಹೇಳಿದ್ದೆ 1990ರಲ್ಲಿ, ಅಂದರೆ ನಾನು ಹಿಂದೆ ಹೇಳಿದ್ದು ಬಂದು ಏನು ಅಂದರೆ ನಮ್ಮ ಕಾಶ್ಮೀರದ ಒಂದು ಮಸೀದಿಯಲ್ಲಿ ಉಗ್ರರು ಯಾವ ರೀತಿ ಅಡಗುತಾಣವನ್ನಾಗಿ ಮಾಡಿಕೊಂಡಿದ್ರು. ಸರಿಸುಮಾರು 21 ದಿನಗಳ ಕಾಲ ಭಾರತೀಯ ಸೈನ್ಯ ಸಾಹಸ ಪಟ್ಟರೂ ಸಹ ಸ್ಥಳೀಯ ಸರ್ಕಾರದ ಕುಮ್ಮತ್ತಿನಿಂದಾಗಿ ಯಾವ ಉಗ್ರರಿಗೂ ಏನು ತೊಂದರೆ ಆಗದೇ ಇರೋ ರೀತಿ ಆಗೋಯಿತು ಅಂತ. ಅಂದರೆ ನಮ್ಮ ಸೈನಿಕರು ಅಂದಿನಿಂದ ಇಂದಿನವರೆಗೂ ಏನೇ ಮಾಡ್ತಾ ಇದ್ರೂ ಅದು ನಮ್ಮ ಭಾರತಕ್ಕೋಸ್ಕರ. ಆದರೆ ಅದನ್ನು ನಮ್ಮ ಇಂದಿನ ನಾಯಕರುಗಳು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ವೇನೋ ಅಂತ ಅನ್ನಿಸುತ್ತೆ. ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ನಾನು ಹಿಂದೆ ಹೇಳಿದ್ದೆ 1990ರಲ್ಲಿ ಕಾಶ್ಮೀರಿ ಪಂಡಿತರು ಯಾವ ರೀತಿ ಅವಮಾನಕ್ಕೋದ್ರು. ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ತುಂಬ ತೊಂದರೆ ಪಟ್ಟರು. ಅಲ್ಲಿಂದ ಅವರು ಬೇರೆ ಬೇರೆ ಕಡೆ ಹೊರಟೋದ್ರು. ದೆಹಲಿ, ಅಮೃತಸರ ಈ ಕಡೆ ಬೇರೆ ಬೇರೆ ಊರುಗಳ ಕಡೆ ಗುಳೆನೇ ಹೊರಟೋದ್ರು. ಯಾಕಂದರೆ ಉಗ್ರರು ಕೊಡ್ತಿದ್ದಂಥ ಕಾಟವನ್ನು ತಾಳ್ಕೊಳಕ್ಕಾಗ್ದೇ ಅವರು ಬೇರೆ ಬೇರೆ ಕಡೆ ಹೊರಟೋದ್ರು ಅಂತ ಹೇಳ್ತಾ ಇದ್ದೆ. ಹಾಗಿದ್ರೆ ಅಂದರೆ ಈ ಕಾಶ್ಮೀರಿ ಪಂಡಿತರಿಗೂ ಉಗ್ರರಿಗೂ ಯಾವ ರೀತಿ ಸಂಬಂಧ, ಇದು ಯಾವಾಗಿಂದ ಶುರುವಾಯಿತು ಅಂತ ಅನ್ನೋದಾದರೆ ತುಂಬ ಅಂದರೆ ಹೇಳ್ತಾ ಇದ್ರು. ಕಾಶ್ಮೀರಿ ಪಂಡಿತರಿಗೆ ಆ ಉಗ್ರರು ಹೇಳ್ತಾ ಇದ್ರಂತೆ, ನೀವು ಹೋಗಬೇಕು ಮನೆಯಿಂದ ಆಚೆ, ಆದರೆ ನಿಮ್ಮ ಹೆಂಡತಿ ಮಕ್ಕಳನ್ನು, ಅಂದರೆ ನಿಮ್ಮ ಮನೆಯಲ್ಲಿರುವಂಥ ವಯಸ್ಸಿರುವಂಥ ಸ್ತ್ರೀಯರನ್ನು ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ರಂತೆ. ಆ ಟೈಮಲ್ಲಿ ಲೆಕ್ಕ ಹಾಕ್ಕೊಳ್ಳಿ, ಎಷ್ಟೊಂದು ಜನ ಯುವತಿಯರು, ಅಂದರೆ ಇನ್ನು ವಯಸ್ಸಿರುವಂಥ ಯುವತಿಯರು, ಅವ್ರ ಮದುವೆ ಆಗಿರಲಿ ಏನೇ ಆಗಿರಲಿ, ಅವರು ತಮ್ಮ ಬಳಿಯಲ್ಲಿ ಚಾಕು ಕತ್ತಿನ ಜೊತೆಲೇ ಇಟ್ಕೊತಿದ್ರಂತೆ. ಒಂದು ವೇಳೆ ಉಗ್ರರು, ಮುಸಲ್ಮಾನರು ಉಗ್ರರು ಏನಾದರೂ ಅವ್ರ ಮೇಲೆ ಆಕ್ರಮಣ ಮಾಡೋಕ್ಕೆ ಅಥವಾ ಅತ್ಯಾಚಾರ ಮಾಡೋಕ್ಕೆ ಬಂದಾಗ ಅವರೇ ಚಾಕು ಹಾಕ್ಕೊಂಡ್ಬಿಡ್ತಿದ್ರಂತೆ. ಇನ್ನೂ ಒಂದು ಎಷ್ಟೋ ಕಾಶ್ಮೀರಿ ಪಂಡಿತರು ಅವರ ಮನೆಯ ಹೆಣ್ಣು ಮಕ್ಕಳನ್ನು ಅವರೇ ಕೊಲ್ಲೋದಕ್ಕೆ ಸಹ ಮುಂದಾಗ್ತಿದ್ರಂತೆ. ಅಂದರೆ ನಮ್ಮ ಹೆಣ್ಮಕ್ಳು ಶೀಲವನ್ನು ಕಳ್ಕೊಂಡು ಅವರಿಂದ ಬರ್ಬರವಾಗಿ ಕೊಲೆಯಾಗೋದಕ್ಕಿಂತ ನಾವೇ ಕೊಲೆ ಮಾಡೋ ಮಟ್ಟಿಗೆ ಅವರು ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರು. ಯಾಕೆ ಹಂಗಾಯಿತು ಅಂದರೆ ಅದ್ರ ಟೈಮಲ್ಲಿ ನಮ್ಮ ಭಾರತೀಯ ಸೈನ್ಯನೂ ಸಹ ಸಹಾಯಕ್ಕೆ ಬರುತ್ತೆ ಅಂತ ಕಾಯ್ತಾರೆ. ಆದರೆ ಬರೋದೇ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಭಾರತೀಯ ಸೈನ್ಯಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಡಬೇಕು. ಅದು ಒಪ್ಪಿಗೆಯನ್ನು ಕೊಡದೇ ಇದ್ದರೆ ಯಾವುದೇ ಕಾರಣಕ್ಕೂ ಸೈನ್ಯ ಮುಂದುವರಿಯೋ ಹಂಗಾಗಿಲ್ಲ. ಹಂಗಾಗಿ ಯಾವುದೇ ಸಹಾಯವನ್ನು ನಿರೀಕ್ಷಿಸೋಕ್ಕಾಗಲೇ ಇಲ್ಲ. ಅಂದರೆ ಆ ಟೈಮಲ್ಲಿ ಕೇಂದ್ರ ಸರ್ಕಾರ ಜಗಮೋಹನ್ ರಾವ್ ಅವ್ರನ್ನ ಜಮ್ಮು ಕಾಶ್ಮೀರದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿರುತ್ತೆ. ಒಬ್ಬ ದಕ್ಷ ಆಡಳಿತಗಾರ ಅವರು ಸಹ ಅಂತ ಹೆಸರು ಮಾಡಿರ್ತಾರೆ. ಅವರು ನವದೆಹಲಿಯಿಂದ ಕಾಶ್ಮೀರಕ್ಕೆ ವಿಮಾನದಲ್ಲಿ ಬಂದಿಳಿಯೋ ಟೈಮ್ಗೆ ಆಗಲೇ ಪರಿಸ್ಥಿತಿ ತುಂಬ ಕೈಮೀರೋಗಿರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಪೊಲೀಸರು ಉಗ್ರಗಾಮಿಗಳ ಬಗ್ಗೆ ಮೃದು ಧೋರಣೆಯನ್ನು ತಾಳ್ಬಿಟ್ಟಿರ್ತಾರೆ. ಅಂದರೆ ಎದುರಾಕೊಂಡು ಉಪಯೋಗ ಇಲ್ಲ, ನಾವೇ ಸಾಫ್ಟ್ ಆಗಿಬಿಡೋಣ ಅಂತ. ಇನ್ನೂ ಕೆಲವರು ನಿಷ್ಠಾವಂತ ಪೊಲೀಸರಿಗೆ ಉಗ್ರಗಾಮಿಗಳು ಕೊಂದು ಹಾಕ್ತಾ ಇರ್ತಾರೆ. ಇಲ್ಲ ಅಂತಂದರೆ ಈ ಉಗ್ರರು ಈ ಪೊಲೀಸರ ಮೇಲೆ ಹಠಾತ್ತನೆ ದಾಳಿ ಮಾಡಿಬಿಟ್ಟು ಅವ್ರ ತಲೆಗಳಿಗೆ ಕುತ್ತಿಗೆಗಳಿಗೆ ಬಾಂಬು ಸ್ಫೋಟಕಗಳನ್ನು ಕಟ್ಬಿಟ್ಟು ಉಡಾಯಿಸ್ಬಿಡ್ತಾ ಇರ್ತಾರೆ. ಇದರಿಂದ ಆಟೋಮೆಟಿಕ್ಕಾಗಿ ಪೊಲೀಸರು ಉಗ್ರರ ಮೇಲೆ ಮೆದು ಧೋರಣೆಯನ್ನು ತಾಳಲೇಬೇಕಾಗತ್ತೆ, ಬೇರೆ ದಾರಿ ಇರಲ್ಲ. ಹಾಗಾದರೆ ಇದಕ್ಕೆಲ್ಲ ಯಾಕೆ ಕಾರಣ ಏನು, ಯಾಕೆ ಅವ್ರು ಆ ರೀತಿ ಆದರು, ಯಾಕೆ ಹಂಗಾಯಿತು, ಇದೆಲ್ಲದ್ರ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳ್ಕೊಬೇಕು ಅಂತ, ಹಾಗೆ ನಿಮಗೂ ತಿಳಿಸ್ಬೇಕು ಅಂತ. ಅಂದರೆ 1980 ನಾನು ಇದು 1990ಗೆ 5 ಕಾಶ್ಮೀರ ಪಂಡಿತರು. ಅಂದರೆ ನಮ್ಮ ಸ್ವತಂತ್ರ ಬಂದಾಗಿಂದ 1947ರಿಂದ ಅದರಿಂದ ಆಚೆಯಿಂದನೂ 1980ರವರೆಗೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೇ ಇತ್ತು. ಅಂದರೆ ಒಬ್ಬ ಯಾರಾದರೂ ಹಿರಿಯ ವ್ಯಕ್ತಿ ಕಾಶ್ಮೀರದಲ್ಲಿ, ಅವನು ಕಾಶ್ಮೀರ ಪಂಡಿತನೇ ಆಗಿರ್ಬೋದು, ಏನಾದರೂ ತುಂಬ ಭಾರವಾಗಿರುವಂಥದ್ದು ಏನಾದರೂ ಕೈಯಲ್ಲಿ ಬರ್ತಾರೆ ಅಂತಂದಾಗ ಯಾರೋ ಅವನು ಮುಸಲ್ಮಾನೇನೇ ಹಿಂದೂ ಅಂತ ಯಾರೂ ಅಲ್ಲ, ಯಾರೋ ಹೋಗಿ, ಅಂದರೆ ಮುಸಲ್ಮಾನರೇ ಹೋಗಿ ಸಹಾಯ ಮಾಡುವಷ್ಟು ಮಟ್ಟಿಗೆ ಅಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗೇ ಇರುತ್ತೆ. ಅಷ್ಟರ ಮಟ್ಟಿಗೆ ಅದಾದಮೇಲೆ ಕ್ರಮೇಣ ಬದಲಾಗ್ತಾ ಹೋಗುತ್ತೆ. ಆದರೆ ಆ ಬದಲಾದಂಥದ್ದು ತಂಗಾಳಿಯಾಗಿ ಬದಲಾಗಲ್ಲ, ಅದ್ರ ಬದಲು ಬಿರುಗಾಳಿಯಾಗಿ ಬದಲಾಗುತ್ತೆ. ಪ್ರೀತಿ ದ್ವೇಷ ಆಗಿ ಬದಲಾಗುತ್ತೆ, ನಂಬಿಕೆ ಅಪನಂಬಿಕೆ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಪಾಕಿಸ್ತಾನನೇ. ಅಂದರೆ ನಾನು ಮೊದಲೇ ಹೇಳ್ದಂಗೆ ಏನು ಅಮೇರಿಕ ಅಫ್ಘಾನಿಸ್ತಾನದ ವಿರುದ್ಧ ಹೋರಾಡೋದಕ್ಕೆ ಒಂದಷ್ಟು ಹಣವನ್ನು ಕೊಡ್ತಾ ಇತ್ತು. ಅದು ನಮ್ಮ ಭಾರತೀಯ ಸೈನ್ಯದ ಮೇಲೆ ಬಳಸ್ಕೊತಾ ಇತ್ತು ಅಂತ ಮೊದಲಿಂದನೂ ಹೇಳ್ತಾ ಇದ್ದೆ.
ಈ ಅಫ್ಘಾನಿಸ್ತಾನದಲ್ಲಿ ಹೋರಾಡ್ತಿತ್ತಲ್ಲ ರಷ್ಯಾ ಅಲ್ಲಿಂದ ಕಾಲು ತೆಗೆದುಬಿಡುತ್ತೆ ಅಫ್ಘಾನಿಸ್ತಾನದಿಂದ. ರಷ್ಯಾವನ್ನು ಮಣಿಸೋದಕ್ಕೆ ಅಮೇರಿಕ ಅಫ್ಘಾನಿಸ್ತಾನದ ಉಗ್ರರಿಗೆ ಏರಳವಾಗಿ, ನಾನು ಮೊದಲೇ ಹೇಳ್ತಾ ಇದ್ದೆ, ಅಫ್ಘಾನಿಸ್ತಾನಕ್ಕೆ ಅಮೇರಿಕ ಇದನ್ನು ಕೊಡ್ತಾ ಇದ್ರು ಸಹ ಅದನ್ನು ಆ ರೀತಿ ಎಲ್ಲವನ್ನ ಬಳಸ್ಕೊಂಡು ಮಾಡಿದ್ರೂ ಸಹ ಅದು ಏನೂ ಆಗಲ್ಲ. ಅಂದರೆ ಆಫ್ಘನ್ ಉಗ್ರರು ರಷ್ಯಾದ ಸೈನಿಕರ ಮೇಲೆ ಮುಗಿ ಬೀಳ್ತಿದ್ರು. ಅದಕ್ಕೆ ಕಾರಣ ಆಗದೇ ಇದ್ದಿದ್ದು ಪಾಕಿಸ್ತಾನನೇ. ನಾನು ಹೇಳ್ತಾ ಇದ್ನಲ್ಲ, ಅಮೇರಿಕ ಅದಕ್ಕೆ ಎಷ್ಟೇ ಹಣ ಸಹಾಯ ಮಾಡ್ತಾಯಿದ್ರು, ಇದು ತನ್ನ ನರಿಬುದ್ಧಿನ ತೋರಿಸ್ತಾನೆ ಇತ್ತು ಅಂತ. ಮತ್ತು ISI ಸುಮಾರು ಅಂದರೆ 1981ರಲ್ಲಿ ರಷ್ಯನ್ ಸೈನ್ಯ ಆಫ್ಘಾನಿಸ್ತಾನದಿಂದ ಹೊರಟೋಗುತ್ತಲ್ಲ, ಆವಾಗ 30 ಲಕ್ಷ ಅಫ್ಘನ್ನರು ನಿರುದ್ಯೋಗಿಗಳಾಗ್ತಾರೆ. ಇವರೆಲ್ಲ ಏನು ಮಾಡ್ತಾರೆ, ಪಾಕಿಸ್ತಾನದ ಪೇಶಾವರ ಬಳಿ ಬಂದು ಬೀಡು ಬಿಡ್ತಾರೆ. ಇವರೆಲ್ಲ ಏನು ಸಾಮಾನ್ಯರಲ್ಲ, ಅದ್ಭುತವಾದ ಹೋರಾಟಗಾರರು. ಒಬ್ಬೊಬ್ಬರಿಗೂ 10 ವರ್ಷಗಳ ಕಾಲ ಗೆರಿಲ್ಲಾ ಮಾದರಿಯ ಯುದ್ಧ ತರಬೇತಿ ಅನುಭವ ಇರುತ್ತೆ. ಇದು ಪಾಕಿಸ್ತಾನಕ್ಕೆ ಒಂದು ವರ ಆಗುತ್ತೆ. ಯಾಕಂದರೆ ಪಾಕಿಸ್ತಾನ ಸಹ ಭಾರತದ ಮೇಲೆ ಯಾವಾಗಲೂ ಸೋತು ಸಾಕಾಗಿರುತ್ತೆ. ಬಾಂಗ್ಲಾ ವಿಮೋಚನೆಯಲ್ಲೂ ಸಹ 93,000 ಜನ ಸೈನಿಕರು ಭಾರತದ ಮುಂದೆ ಶರಣಾಗಿರ್ತಾರೆ. ಅಂದರೆ ಪಾಕಿಸ್ತಾನದ ಸೈನಿಕರು ಭಾರತದ ಮುಂದೆ ಶರಣಾಗಿರ್ತಾರೆ. ಇದರಿಂದ ಪಾಕಿಸ್ತಾನಕ್ಕೆ ಒಂಥರ ಏನು ಹೀನಾಯವಾಗಿ ಸಿಚುಯೇಷನ್ ಆಗಿರುತ್ತೆ. ಅಲ್ಲದೆ ನಾನು ಮೊದಲೇ ಹೇಳಿದೆ, ಸಿಯಾಚಿನ್ದು ಸಹ ಪಾಕಿಸ್ತಾನದ ಕೈ ಬಿಟ್ಟೋಗಿರುತ್ತೆ. ಇಷ್ಟಾದರೂ ಸಹ ಪಾಕಿಸ್ತಾನಕ್ಕೆ ಗೊತ್ತಾಗಿರುತ್ತೆ, ನಾನು ನೇರ ಮುಖಾಮುಖ ಯುದ್ಧ ಮಾಡಿ ಭಾರತವನ್ನು ಗೆಲ್ಲೋದಕ್ಕಾಗೋದಿಲ್ಲ ಅಂತ. ಹಂಗಾಗಿ ಅದು ಏನು ಮಾಡುತ್ತೆ, ಈ ಏನು ಪೇಶಾವರದ ಬಳಿ ಬಂದು ಬೀಡು ಬಿಟ್ಟಿರ್ತಾರಲ್ಲ ಆ ಅಫ್ಘನ್ ನಿರುದ್ಯೋಗಿಗಳು, ಅವರನ್ನ ಕಾಶ್ಮೀರದ ಗಡಿಯಲ್ಲಿ ನುಸುಳಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಅವರ ಮನಸ್ಸನ್ನು ಕೆಡಿಸುತ್ತೆ, ಅವ್ರಿಗೆ ತರಬೇತಿಯನ್ನು ಕೊಡುತ್ತೆ, ಎಲ್ಲವನ್ನ ಮಾಡೋಕ್ಕೆ ಶುರು ಮಾಡುತ್ತೆ. ಅದು ಸ್ಟಾರ್ಟಿಂಗ್ ಪಾಯಿಂಟು. ಅದಾದಮೇಲೆ ಈ ಕಾಶ್ಮೀರ ಪಂಡಿತರ ಹಬ್ಬ ಹರಿದಿನಗಳಲ್ಲಿ ಮುಸಲ್ಮಾನರು ಭಾಗವಹಿಸ್ತಾ ಇರ್ತಾರೆ. ಮುಸಲ್ಮಾನರ ಹಬ್ಬ ಹರಿದಿನಗಳು ಅಥವಾ ಮದುವೆ ಸಮಾರಂಭಗಳಲ್ಲಿ ಈ ಕಾಶ್ಮೀರ ಪಂಡಿತರು ಸಹ ಭಾಗವಹಿಸ್ತಾ ಇರ್ತಾರೆ. ಅವ್ರಿಗೆ ಈ ಉಗ್ರರು ಏನು ಮಾಡ್ತಾರೆ, ಅವರು ನಿಜವಾಗಿ ಸ್ವಲ್ಪ ಈ ಕಾಶ್ಮೀರದ ಯುವಕರಲ್ಲಿ, ಅಂದರೆ ಯಾರು ಕೇಳ್ತಾರೆ, ಬ್ರೈನ್ ವಾಶ್ ಮಾಡ್ತಾರೆ, ಯಾರು ಅವರ ಮಾತನ್ನು ಕೇಳ್ತಾರೆ, ಅವ್ರಿಗೆ ಸ್ವಲ್ಪ ವಿಷ ಬೀಜವನ್ನು ಹಾಕ್ತಾ ಬರ್ತಾ ಇರ್ತಾರೆ. ಫಸ್ಟು ಅವರು ಎಜುಕೇಟೆಡ್ನನ್ನೇ ಟಾರ್ಗೆಟ್ ಮಾಡ್ಕೋತಾರೆ. ವಕೀಲರಿರ್ಬೋದು, ವೈದ್ಯರಿರ್ಬೋದು, ಶಿಕ್ಷಕರಿರ್ಬೋದು, ಹೀಗೆ ಟೀಚರ್ಸು, ಈ ಥರದವ್ರನ್ನೇ ಅವ್ರಿಗೆ ಧರ್ಮದ ಅಫೀಮನ್ನು ಕೊಟ್ಟು, ನಾನು ಮೊದಲೇ ಹೇಳ್ತಾ ಇದ್ದೆ, ಧರ್ಮದ ಅಫೀಮನ್ನು ಕುಡಿಸ್ಬಿಟ್ಟಿರ್ತಾರೆ ಅಂತ. ಆ ರೀತಿ ಮಾಡ್ತಾ ಇರ್ತಾರೆ. ಇದ್ಯಾವುದೂ ಸಹ ಭಾರತೀಯ ಸೈನ್ಯಕ್ಕೆ ತಿಳಿಯೋದು ಇಲ್ಲ. ಅದೆಲ್ಲ ಗಡಿ ರಕ್ಷಣೆಯಲ್ಲಿ ನಿಂತು ಬಿಟ್ಟಿರುತ್ತೆ. ಅದಾದ ನಂತರ ಎಲ್ಲರ ಕೈಲೂ AK-47 ಓಡಾಡೋಕ್ಕೆ ಶುರು ಮಾಡುತ್ತೆ. ಅಲ್ಲದೆ ತುಂಬ ದಶಕಗಳ ಹಿಂದೆ, ಅಂದರೆ ರಾಜರು ಕಾಲ ಆಳ್ತಾ ಇದ್ರು ಅಂತ ಹೇಳ್ತೀರಲ್ಲ, ಆ ಟೈಮಲ್ಲಿ ಕಾಶ್ಮೀರದ ಎಲ್ಲರೂ ಮುಸಲ್ಮಾನರು ಒಂದಷ್ಟು ಜನ ಬೇರೆ, ಅಂದರೆ ಆಫ್ಘನ್ಗೆ ತೆರಳಿ ಅಫ್ಘಾನಿಸ್ತಾನಕ್ಕೆ ಹೋಗಿ ನಮಗೆ ಒಬ್ಬ ಯೋಗ್ಯ ರಾಜ ಬೇಕು ಅಂತ ಕೇಳ್ತಾರೆ. ಆಗ ಆ ಅಫ್ಘಾನಿಸ್ತಾನದ ಆಸ್ಥಾನದಲ್ಲಿದ್ದಂಥ ಆಡಳಿತಗಾರ, ಇಲ್ಲಿಷ್ಟೊಂದು ದಕ್ಷ ಆಡಳಿತಗಾರಿದ್ದಾರೆ, ಅವರಲ್ಲಿ ನಿಮಗೆ ಯಾರು ಬೇಕೋ ಅವರನ್ನು ಆರಿಸ್ಕೊಳ್ಳಿ ಅಂತಂದಾಗ ಚರಾಗ್ ಬೇಗ್ ಅನ್ನೋ ಅಂಥನನ್ನು ಆರಿಸ್ಕೊಂಡು ಅವನನ್ನು ಪಲ್ಲಕ್ಕಿ ಮೇಲೆ ಹೊತ್ಕೊಂಡು ಕಾಶ್ಮೀರಕ್ಕೆ ಕರ್ಕೊಂಡು ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಒಂದು ಹೆಣ ಪಾಸ್ ಆಗುತ್ತೆ. ಯಾರ ಮುಂದೆ, ಅವನೇನು ಆರಿಸ್ಕೊಂಡಿದ್ರಲ್ಲ ಚರಾಗ್ ಬೇಗ್, ಆತನ ಮುಂದೆ ಒಂದು ಹೆಣ ಪಾಸ್ ಆಗುತ್ತೆ. ಅವನು ಅದನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ಕೇಳ್ತಾನೆ, ಆ ಹೆಣದ ಹತ್ರ ಬಂದು ಆ ಹೆಣದ ಮೂಗನ್ನು ಕತ್ತರಿಸ್ಬಿಡ್ತಾನೆ. ಅಲ್ಲಿದ್ದವರೆಲ್ಲ ಕೇಳ್ತಾರೆ, ಯಾಕೆ ಈ ರೀತಿ ಮಾಡಿದ್ರಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಾನು ಅಫ್ಘಾನಿಸ್ತಾನದಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ ಎಲ್ಲ ಕಾಶ್ಮೀರ ಜನಗಳಿಗೆ ಗೊತ್ತಾಗಿದೆ, ಬದುಕಿರೋರು ಗೊತ್ತಾಗಿದೆ ಅಂದಮೇಲೆ ಸತ್ತಿರೋರ್ಗೂ ಗೊತ್ತಾಗಲಿ ಅನ್ನೋ ಒಂದು ಸಂದೇಶವನ್ನು ಅವನು ಕೊಡ್ತಾನೆ. ಅಂದರೆ ಆ ಮಟ್ಟಿಗಾಗಲೇ ಕಾಶ್ಮೀರದಲ್ಲಿ ಅಂಥ ರಾಜನನ್ನು ಆರಿಸ್ಕೊಂಡಿದ್ರು. ಅಂದರೆ ಈಗ ಅಟ್ ಪ್ರೆಸೆಂಟು ಕಾಶ್ಮೀರಿ ಮುಸಲ್ಮಾನರು ಪಾಕಿಸ್ತಾನದಿಂದ ಈ ಜಿಹಾದಿಗಳು, ಅಂದರೆ ನಮಗೆ ಪ್ರತ್ಯೇಕ ದೇಶ ಬೇಕು ಅನ್ನೋರನ್ನ ಕರ್ಕೊಂಡು ಬರ್ತಾ ಅವ್ರೆ. ಅಲ್ಲದೆ ಇನ್ನೊಂದಾಗುತ್ತೆ, 1986ರಲ್ಲಿ ಹಿಂದೂ ಮುಸ್ಲಿಂ ನಡುವೆ ಒಂದು ಚಿಕ್ಕದು ದೊಡ್ಡದೇ ಆಗೋಗುತ್ತೆ, ಕೋಮುಗಲಭೆ ನಡೆಯುತ್ತೆ. ಯಾರು ಮಾಡ್ತಾರೆ ಅಂದರೆ, ಯಾರೋ ಕಿಡಿಗೇಡಿಗಳು ಏನು ಮಾಡ್ತಾರೆ, ಜಮ್ಮುವಿನಲ್ಲಿ ಕಾಶ್ಮೀರಿ ಪಂಡಿತನೊಬ್ಬ ಮುಸ್ಲಿಂ ಹುಡುಗನನ್ನು ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಬಿಡ್ತಾರೆ. ಪರಿಣಾಮ ಗಲಭೆ ಆಗುತ್ತೆ. ವಾಸ್ತವದಲ್ಲಿ ಆ ಗಲಭೆಯನ್ನು ಆರಂಭಿಸಿದ್ದು ಒಂದು ರಾಜಕೀಯ ಪಕ್ಷ ಮತ್ತೊಂದು ರಾಜಕೀಯ ಪಕ್ಷವನ್ನು ಬೀಳಿಸೋದಕ್ಕೆ
ಆ ಒಂದು ರಾಜಕೀಯ ಪಕ್ಷ ಆಡಿದ್ದಂಥ ಆಟ ಅದು. ಆ ಆಟ ಏನಾಗುತ್ತೆ, ಕಾಶ್ಮೀರಿ ಪಂಡಿತರ ಮೇಲೆ ಭಯಂಕರವಾದ ಪರಿಣಾಮವನ್ನು ಬೀರುತ್ತೆ. ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತಂದರೆ, ಅನೇಕ ಬೃಹತ್ ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡ್ತಾರೆ. ಜಮ್ಮುವಿನ ಲೋಕ್ ಭವನ್ ಮಂದಿರದಲ್ಲಿದ್ದ ದುರ್ಗಾದೇವಿಯ ಬೃಹತ್ ಮಂದಿರವನ್ನು ಕೆಡವಿ ನೆಲಸಮ ಮಾಡ್ತಾರೆ. ಕಾಶ್ಮೀರ ಪಂಡಿತರಿಗೆ ಶುರುವಾಗಿದ್ದೇ ಅಲ್ಲಿಂದ. ಅಂದರೆ ಅವ್ರು ತಮ್ಮ ಬಡಾವಣೆ ತಮ್ಮ ಮನೆಗಳನ್ನು ಬಿಟ್ಟು ಬೇರೆ ಕಡೆ ದೂರ ಹೋಗಿ ಗುಡಿಸಲುಗಳ ಕಟ್ಕೊಂಡು ಬದುಕ್ತೀವಿ ಅಂದರೂ ಅವ್ರನ್ನ ಬಿಡ್ತಾ ಇರಲಿಲ್ಲ. ಅಲ್ಲೂ ಹೋಗಿ ಅಲ್ಲಿ ನೆಲಸಮ ಮಾಡ್ತಾ ಇರ್ತಾರೆ, ಹೀನಾಮಾನವಾಗಿ ಬೈತಾ ಇರ್ತಾರೆ. ಆ ಮಟ್ಟಿಗೆ ಅಲ್ಲಿ ಆಗುತ್ತೆ. ಅದಾದ ನಂತರ ಅಂದರೆ 1984ರಲ್ಲೂ ಸಹ ಒಬ್ಬ ಮುಸಲ್ಮಾನನ ಹೆಸರು ಜನಪ್ರಿಯವಾಗಿರುತ್ತೆ. ಅವನೇ ಜನರಲ್ ಸಿಂಗ್ ಭಿಂದರ್ವಾಲೆ. ಅವನು ಸಹ ಈ ಕಜಕಿಸ್ತಾನ ಚಳುವಳಿಯ ನಾಯಕ. ಆ ವೇಳೆಗಾಗಿ ಅವನು ಭಿಂದ್ರನ್ವಾಲೆ ಅಮೃತ ಮಂದಿರದ ಸ್ವರ್ಣ ಮಂದಿರವನ್ನು ಸಂಪೂರ್ಣ ನಿಯಂತ್ರಣಕ್ಕೆ ತಗೊಂಡಿರ್ತಾನೆ. ಅಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಅವನು ಶೇಖರಣೆ ಮಾಡ್ಕೊಂಡಿರ್ತಾನೆ. ಇದು ಸಹ ಕೇಂದ್ರ ಸರ್ಕಾರಕ್ಕೆ ಒಂದು ತಲೆನೋವಾಗುತ್ತೆ. ಆದರೆ 1984ರ ಜೂನ್ರಲ್ಲಿ ಅಮೃತಸರದ ಸ್ವರ್ಣ ಮಂದಿರದಲ್ಲಿ ಭಯಾನಕವಾದ ಕಾರ್ಯಾಚರಣೆ ಮಾಡುತ್ತೆ. ಅಂದರೆ ಇದು ಆಗಿದ್ದು ಪಂಜಾಬ್ನ ಅಮೃತಸರದಲ್ಲಿ. ಆಪರೇಷನ್ ಬ್ಲೂ ಸ್ಟಾರ್ ಅಂತ ನಾನು ಹೇಳಿದ್ದೆ. ಇದಕ್ಕೂ ಕಾಶ್ಮೀರಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಆದರೆ ಕಾಶ್ಮೀರದಲ್ಲಿ ಈ ಅಮೃತಸರದ ಸ್ವರ್ಣ ಮಂದಿರದ ಭಯಂಕರ ಕಾರ್ಯಾಚರಣೆ ಏನಿದೆ ಅದನ್ನು ವಿರೋಧಿಸಿ ಕಾಶ್ಮೀರದಲ್ಲಿ ಪ್ರತಿಭಟನೆ ಆಗುತ್ತೆ. ಅದರಿಂದ ಈ ಶ್ರೀನಗರದ ಅಮೀರಾ ಖಾದರ್ನಲ್ಲಿದ್ದ ಹನುಮಾನ್ ಮಂದಿರವನ್ನು ಧ್ವಂಸಗೊಳಿಸ್ತಾರೆ. ಅಲ್ಲಿಂದ ಹನುಮ ದೇವರ ಮೂರ್ತಿಯನ್ನು ಝೇಲಂ ನದಿಗೆ ಎಸೆದುಬಿಡ್ತಾರೆ. ನಾನು ಮೊದಲೇ ಹೇಳ್ದಂಗೆ ಆಪರೇಷನ್ ಬ್ಲೂ ಸ್ಟಾರ್ಗೂ ಕಾಶ್ಮೀರಕ್ಕೂ ಸಂಬಂಧನೇ ಇರಲಿಲ್ಲ. ಇದು ನಡೆದಿದ್ದು ಪಂಜಾಬಲ್ಲಿ. ಒಟ್ಟಲ್ಲಿ ಅವ್ರಿಗೆ ಏನೋ ಒಂದು ಕಾರಣ ಬೇಕಿತ್ತು, ಏನೋ ಒಂದು ವಿಷಯ ಬೇಕಿತ್ತು. ಹಾಗಾಗಿ ಅವರು ಏನೋ ಒಂದು ರೀತಿ ಕಾಶ್ಮೀರ ಪಂಡಿತರನ್ನು ಗುರಿಯಾಗಿಸ್ಕೊಂಡು, ಕಾಶ್ಮೀರಿ ಹಿಂದೂ ದೇವಾಲಯಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಬೇಕಿತ್ತು. ಮಾಡ್ತಾನೆ ಇರ್ತಾರೆ. ಅಂದರೆ ಈ ಸ್ವರ್ಣ ಮಂದಿರದ ಮೇಲಿನ ದಾಳಿಗೆ ಪ್ರತೀಕವಾಗಿ ಇಂದಿರಾ ಗಾಂಧಿ ಅಂಗರಕ್ಷಕರೇ ಇಂದಿರಾ ಗಾಂಧಿಯನ್ನು ಕೊಲೆ ಮಾಡ್ತಾರೆ. ಆದರೆ ಹಿಂದಿನ ವರ್ಷ, ಅಂದರೆ ಅವರು ಕೊಲೆಯಾಗಿದ್ದ ಹಿಂದಿನ ವರ್ಷ ಇಂದಿರಾ ಗಾಂಧಿಯವರು ಇಕ್ಬಾಲ್ ಪಾರ್ಕ್ನಲ್ಲಿ ಒಂದು ಸಮಾವೇಶವನ್ನು ನಡೆಸ್ತಾರೆ. ಆವಾಗಲೂ ಸಹ ಯುವಕರು ಬೆತ್ತಲೆಯಲ್ಲಿ ನಿಂತು ಪ್ರತಿಭಟನೆಯನ್ನು ಮಾಡಿರ್ತಾರೆ. ಒಟ್ಟಿನಲ್ಲಿ ಕಾಶ್ಮೀರ ಪಂಡಿತರಿಗೆ ಇನ್ನಿಲ್ಲದ ಕಾಟವನ್ನು ಕೊಟ್ಟು ಅವರನ್ನು ಒಂದು ರೀತಿ ದುರ್ಗತಿಗೆ ತಳ್ಳಿರ್ತಾರೆ. ಇದು ಸ್ಟಾರ್ಟಿಂಗ್. ಇನ್ನು ಮುಂದೆ ಹೋಗ್ತಾ ಇದೆ, ಇನ್ನೂ ಸ್ವಲ್ಪ ಇದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು, ಇಷ್ಟ ಆಯಿತಾ, ಆ್ಯಸ್ ಯೂಶುವಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.